IPL 2025 ಅಲ್ಲಿ RCB ಫ್ಯಾನ್ಸ್ ಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ RCB ಬಗ್ಗೆ ಮತ್ತು IPL 2025 ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್ ನಿನ್ನೆ RCB ಅನ್ಬಾಕ್ಸಿಂಗ್ ಈವೆಂಟ್ ಬಗ್ಗೆ. RCB ಮ್ಯಾನೇಜ್ಮೆಂಟ್ ನಿನ್ನೆ RCB ಅನ್ಬಾಕ್ಸಿಂಗ್ ಈವೆಂಟ್ ಲೈವ್ ನೋಡಬೇಕಾದ್ರೆ ನೀವು 99 ರೂಪೀಸ್ ನ ಪೇ ಮಾಡಿ ಅಂತ ಹೇಳಿದ್ರು. ಸೊ ಆ ಒಂದು ರೀಸನ್ ಮೇಲೆ ಸಾಕಷ್ಟು RCB ಫ್ಯಾನ್ಸ್ ಪೇ ಮಾಡಿದ್ರು. ಆದ್ರೆ ನಿನ್ನೆಯ RCB ಅನ್ಬಾಕ್ಸಿಂಗ್ ಈವೆಂಟ್ ಲೈವ್ ಯಾವ ತರ ಇತ್ತಪ್ಪ ಅಂದ್ರೆ 2 ತಾಸಿನಲ್ಲಿ RCB ಅಫಿಷಿಯಲ್ ಆ ಒಂದು ಆಪ್ ಬರೋಬ್ಬರಿ 10 ರಿಂದ 12 ಸಲ ಕ್ರಾಶ್ ಆಗಿದೆ ಗುರು. ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಡಿಸಪಾಯಿಂಟ್ಮೆಂಟ್. ಯಾಕೆಂದ್ರೆ 99 ರೂಪೀಸ್ ನ ಪೇ ಮಾಡಿದ್ರು, ಪೇ ಮಾಡಿ ವೇಸ್ಟ್ ಆಯ್ತು ಅಂತ ಸಾಕಷ್ಟು RCB ಫ್ಯಾನ್ಸ್ ಹೇಳ್ತಾ ಇದಾರೆ. ಸೊ ಇದೇ ಒಂದು ಮೇನ್ ರೀಸನ್ ಮೇಲೆ ಸಾಕಷ್ಟು RCB ಫ್ಯಾನ್ಸ್ ಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಫ್ರೀ ಆಗಿ ಲಿಂಕ್ ಕೊಡ್ತೀನಿ, ಆ ಲಿಂಕ್ ಕೊಡ್ತೀನಿ, ನೀವು ಫ್ರೀ ಆಗಿ ನೋಡಬಹುದು ಅಂತ ರಿಕ್ವೆಸ್ಟ್ ಮಾಡಿದೆ. ಸಾಕಷ್ಟು RCB ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿದ್ರು. ಆದ್ರೆ ಆಕ್ಚುಲಿ ಏನಪ್ಪಾ ಅಂದ್ರೆ ಅಲ್ಲಿ RCB ಅಫಿಷಿಯಲ್ ಪೇಜ್ ಕ್ರಾಶ್ ಆಗ್ಬೇಕಾದ್ರೆ ಸೊ ನಾನೇನ್ ಮಾಡಕ್ ಆಗುತ್ತೆ ಗುರು. ಸೊ ಆದ್ರೆ ಆ ಒಂದು RCB ಅನ್ಬಾಕ್ಸಿಂಗ್ ಇವೆಂಟ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಎಪಿಸೋಡ್ ಯಾವ್ದಪ್ಪ ಅಂದ್ರೆ ಆ ಒಂದು 6 ಹಿಟ್ಟಿಂಗ್ ಚಾಲೆಂಜ್. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಡಿಸಪಾಯಿಂಟ್ಮೆಂಟ್ ಆಗಬಾರಂತೇಳಿ ಆ ಒಂದು 6 ಹಿಟ್ಟಿಂಗ್ ಚಾಲೆಂಜ್ ಕಂಪ್ಲೀಟ್ ವಿಡಿಯೋನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಐ ಹೋಪ್ ಆ ಒಂದು ವಿಡಿಯೋ ಎಲ್ಲಾ RCB ಫ್ಯಾನ್ಸ್ ನೋಡಿದ್ರಂತೆ ಅನ್ಕೊಂಡಿದ್ದೀನಿ. ಸೊ ಇನ್ನು ಯಾರು ಆ ಒಂದು ವಿಡಿಯೋ ನೋಡಿಲ್ಲ ಸೊ ಬೇಗ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಸೊ ಜಾಯ್ನ್ ಆಗಿ ವಿಡಿಯೋ ನೋಡಿ. ಸೆಕೆಂಡ್ ಅಪ್ಡೇಟ್, ನಿನ್ನೆ ಆ ಒಂದು 6 ಹಿಟ್ಟಿಂಗ್ ಚಾಲೆಂಜ್ ಅಲ್ಲಿ ರೊಮಾರಿಯೋ ಶೆಫರ್ಡ್ ಬೆಂಕಿ ಆಟವನ್ನು ಆಡಿದರೆ. ಸೊ ಯಾವಾಗ ರೊಮಾರಿಯೋ ಶೆಫರ್ಡ್ 2 ಕ್ರ್ಯಾಕಿಂಗ್ 6 ಅನ್ನ ಬಾರಿಸಿದ್ರು ಅವಾಗ ಕೆಲವೊಬ್ರು RCB ಫ್ಯಾನ್ಸ್ ಕಮೆಂಟ್ ಮಾಡಿದ್ರು, ಏನೊಬ್ರು ರೊಮಾರಿಯೋ ಶೆಫರ್ಡ್ ಬರುವಂತಹ IPL 2025 RCB ಪ್ಲೇಯಿಂಗ್ ಎಲೆನಲ್ಲಿ ಚಾನ್ಸ್ ಸಿಗುತ್ತಾ ಅಂತೇಳಿ ಕಮೆಂಟ್ ಮಾಡ್ತಿದ್ರೆ. ಬಟ್ ನನ್ನ ವ್ಯೂನ ಪ್ರಕಾರ ಸೊ RCB ಪ್ಲೇಯಿಂಗ್ 11 ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಈ ಒಂದು ಪ್ಲೇಯಿಂಗ್ 11 ನಲ್ಲಿ ರೊಮಾರಿಯೋ ಶೆಫರ್ಡ್ ಪ್ಲೇಸ್ ಇರುತ್ತಾ ಅಥವಾ ಇಲ್ಲ ಅಂತೇಳಿ ಅದು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಥರ್ಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿನ್ನೆ RCB ಅನ್ಬಾಕ್ಸಿಂಗ್ ಇವೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ರಿಕ್ವೆಸ್ಟ್ ಮಾಡಿದರೆ. ಸೊ ಯಾರ ಬಗ್ಗೆ ಅಂದ್ರೆ ಅದು ರಜಾತ್ ಪಾಟಿದಾರ್ ಅವರ ಬಗ್ಗೆ. ರಜಾತ್ ಲಾಂಗ್ ಟೈಮ್ RCB ಗೆ ಕ್ಯಾಪ್ಟನ್ಸಿ ಮಾಡ್ತಾರೆ. ಅವರಿಗೆ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಲವ್ ಮತ್ತು ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದರೆ. ಬಟ್ ವಿರಾಟ್ RCB ಫ್ಯಾನ್ಸ್ ಗೆ ರಿಕ್ವೆಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ RCB ಫ್ಯಾನ್ಸ್ ಪ್ರತಿಯೊಬ್ಬ RCB ಪ್ಲೇಯರ್ ಗೆ ಆತರ ಸಪೋರ್ಟ್ ಮಾಡ್ತಾರೆ, ಆತರ ಬ್ಯಾಕ್ ಮಾಡ್ತಾರೆ. ಸೊ ವಿನ್ ಆರ್ ಲಾಸ್ ಇಟ್ ಡಸಂಟ್ ಮ್ಯಾಟರ್. ಬಟ್ ಪ್ರತಿಯೊಬ್ಬ RCB ಪ್ಲೇಯರ್ಸ್ ಗೆ RCB ಫ್ಯಾನ್ಸ್ ಅಷ್ಟೊಂದು ಲವ್ ಮತ್ತು ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಗುರು. ಸೊ ರಜಾತ್ ಪಾಟಿದಾರ್, ಸೊ ಡೋಂಟ್ ವರಿ, ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಹಿಂದ್ಗಡೆ ಇದ್ದೇ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್, ಜಿತೇಶ್ ಶರ್ಮಾ ಅವರ ಬಗ್ಗೆ ಲೇಟೆಸ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಬರುವಂತಹ IPL 2025 ಅಲ್ಲಿ RCB ಪರ ಬರೋಬ್ಬರಿ 14 ಮ್ಯಾಚ್ ಅಲ್ಲಿ 11 ಮ್ಯಾಚ್ ನಾನು ಫಿನಿಶ್ ಮಾಡ್ತೀನಿ, ಉಳಿದಿರುವಂತಹ 3 ಮ್ಯಾಚ್ ನ ನನ್ನ ದೋಸ್ತು ಲಿಯಾಮ್ ಲಿವಿಂಗ್ಸ್ಟನ್ ಫಿನಿಶ್ ಮಾಡ್ತಾರೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಜಿತೇಶ್ ಶರ್ಮಾ ಅವರ ಕಾನ್ಫಿಡೆನ್ಸ್ ನೋಡ್ತಿದ್ರಪ್ಪ ಅಂದ್ರೆ ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಗೂಸ್ ಬಂಪ್ ಬರುತ್ತೆ. ಆದ್ರೆ IPL 2025 ಅಲ್ಲಿ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ನ ಕೊಡ್ಲೇಬೇಕು ಗುರು. ಸೊ ನೀವೇನಂತೀರಾ ಜಿತೇಶ್ ಶರ್ಮಾ ಅವರ ಈ ಒಂದು ಕಾನ್ಫಿಡೆನ್ಸ್ ಬಗ್ಗೆ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಇದು ಮಾತ್ರ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಸೊ ಬೇಗ ಲೈಕ್ ಮಾಡಿ ಗುರು. ಸೊ ಸಾಕಷ್ಟು RCB ಫ್ಯಾನ್ಸ್ ಕೇಳ್ತಾ ಇದ್ದಾರೆ, ಸೊ RCB ಟೀಮು ಯಾವಾಗ ಕಲ್ಕತ್ತಾಕ್ಕೆ ಎಂಟ್ರಿ ಕೊಡುತ್ತೆ? ಸೊ ಆಲ್ ಸೆಟ್ RCB ಟೀಮು ಇವತ್ತು ಅಥವಾ ನಾಳೆ KKR ಗೆ ಎಂಟ್ರಿ ಕೊಡಲಿದ್ದಾರೆ ಗುರು. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ಗುರು. ಈಗಲೇ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್, ಜಾಶ್ ಹೆಜ್ಲ್ವುಡ್ ಅವರ ಬಗ್ಗೆ. ಹೆಜ್ಲ್ವುಡ್ ನಿನ್ನೆ ಬೆಳಗ್ಗೆ RCB ಗೆ ಜಾಯ್ನ್ ಆಗಿದ್ದಾರೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಮಧ್ಯಾಹ್ನ 3 ಗಂಟೆಗೆ ಆತರ RCB ಪೋಸ್ಟ್ ಮಾಡಿದರೆ. ಸೊ ಆದ್ರೆ ಬೆಳಗ್ಗೆ ಜಾಯ್ನ್ ಆಗಿದ್ರು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಜಾಶ್ ಹೆಜ್ಲ್ವುಡ್ ಫಿಟ್ ಇದ್ದಾರೆ ಮತ್ತು ಫಸ್ಟ್ ಮ್ಯಾಚ್ ಅಗೇನೆಸ್ಟ್ KKR ವಿರುದ್ಧ ಅವೈಲೇಬಲ್ ಇದ್ದಾರೆ. ಇದು ಮಾತ್ರ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ.
ನೆಕ್ಸ್ಟ್ ಅಪ್ಡೇಟ್ ESPN ಕನ್ಫರ್ಮ್ ಮಾಡಿದೆ. ಸೊ ಫಸ್ಟ್ ಮ್ಯಾಚ್ KKR ವಿರುದ್ಧ RCB ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತೇಳಿ ಇಲ್ಲಿ ಸ್ಟಾರ್ಟಿಂಗ್ ಓಪನಿಂಗ್ ಮಾಡಲಿದ್ದಾರೆ ಪಿಲ್ ಸಾಲ್ಟೋ ಮತ್ತು ವಿರಾಟ್ ಕೊಹ್ಲಿ ಅವರು. ನಂಬರ್ 3 ಅಲ್ಲಿ ರಜಾತ್ ಪಾಟಿದಾರ್, ನಂಬರ್ 4 ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟಿಮ್ ಡೇವಿಡ್, ನಂಬರ್ 7 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 8 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 9 ಅಲ್ಲಿ SDL, ನಂಬರ್ 10 ಅಲ್ಲಿ ಜಾಶ್ ಹೆಜಲ್ವುಡ್, ನಂಬರ್ 11 ಅಲ್ಲಿ ಸುಯೇಶ್ ಶರ್ಮಾ. ಇದು RCB ಪರ್ಫೆಕ್ಟ್ ಪ್ಲೇಯಿಂಗ್ 11 ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ದಾರ್ ಸಲಾಮ್ ಮತ್ತು ದೇವದತ್ ಪಡಿಕಲ್ ಅವರು ಇದ್ದಾರೆ. ಇದು IPL 2025 ಅಲ್ಲಿ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ KKR ವಿರುದ್ಧ RCB ಪ್ಲೇಯಿಂಗ್ 11. ಸೊ RCB ಫ್ಯಾನ್ಸ್ ಈ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಈ ಒಂದು ಪ್ಲೇಯಿಂಗ್ 11 ಜೊತೆ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ KKR ವಿರುದ್ಧ RCB ಟೀಮ್ ವಿನ್ ಆಗುತ್ತಾ ಅಥವಾ ಇಲ್ಲ ಅದು ಸಹ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.